ಸಂವಿತ್ ಎಂದು ಕರೆಯಲಾಗುವ ಶ್ರೀ ಆದಿಚುಂಚನಗಿರಿ ಪ್ರತಿಭಾವಂತ ಮಕ್ಕಳ ಉಚಿತ ವಸತಿ ಶಾಲೆ. ಈ ಸಂವಿತ್ ಶಾಲೆಯ ಉದ್ದೇಶ ಏನು ಅಂದರೆ, ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 6ನೇ ಕ್ಲಾಸಿಂದ ಹಿಡಿದು 12ನೇ ಕ್ಲಾಸ್ವರೆಗೂ ಸಹ ಒಂದು ವಸತಿಯುತ ಶಾಲೆಯಲ್ಲಿ ಅತ್ಯುತ್ತಮವಾಗಿರುವಂತಹ ಶಿಕ್ಷಣವನ್ನು ಕೊಟ್ಟು 12ನೇ ಕ್ಲಾಸಿನ ನಂತರ ಅವರು ಓದುವಂತಹ ಯಾವುದೇ ಡಿಗ್ರಿಗೆ ಒಂದು ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ಕೊಟ್ಟು ಜೀವನದಲ್ಲಿ ಒಂದು ಉತ್ತಮವಾದ ನೆಲೆ ಕಂಡುಕೊಳ್ಳುವಂತಹ ಒಂದು ಅಡಿಪಾಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಶಾಲೆಯನ್ನು ಸ್ವಾಮೀಜಿಯವರು ಸಮಾಜಕ್ಕೆ ಕೊಡುಗೆಯಾಗಿ ನೀಡ್ತಿದ್ದಾರೆ. ರಾಜ್ಯ ಸರ್ಕಾರ ನಿಗದಿಪಡಿಸಿದ ಪಠ್ಯಕ್ರಮ, ಸಿಬಿಎಸ್ಇ, ಐಸಿಎಸ್ಇ, ಇಂಟಿಗ್ರೇಟೆಡ್ ಕೋರ್ಸ್ಗಳಲ್ಲಿ ಇಲ್ಲಿನ ಕಲಿಕೆ ಸಾಗುತ್ತದೆ. ಓದೋದನ್ನು ಬಿಟ್ಟು ಬಿಡುತ್ತಿದ್ದೆ. ಓದ್ಸಕ್ಕಾಗದೆ ಸ್ಕೂಲ್ ಬಿಡಿಸ್ಬೇಕು ಅಂತ ಹೇಳ್ತಿದ್ರು. ನಮ್ಮಪ್ಪ ಡ್ರೈವರ್ ಕೆಲ್ಸಕ್ಕೆ ಹೋಗ್ತಾರೆ, ನಮ್ಮಮ್ಮ ತೋಟದಲ್ಲಿ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ. ನಮ್ಮಪ್ಪ ಕೂಲಿ ಕೆಲಸ ಮಾಡ್ತಾರೆ. ನನಗೆ ನಮ್ಮಪ್ಪ ಇಲ್ಲ. ನನಗೆ ಓದಬೇಕನ್ನೋದು ತುಂಬ ಆಸೆ ಇದೆ. ಆರ್ಥಿಕ ಸಂಕಷ್ಟದಿಂದ ವಿದ್ಯಾಭ್ಯಾಸವನ್ನು ನಿಲ್ಲಿಸಲು ನಿಶ್ಚಯಿಸಿದ ಮೇಧಾವಿ ಮಕ್ಕಳ ಮನೆ ಮನೆಗೆ ಹೋಗಿ ಅವರ ಬುದ್ಧಿಮತ್ತೆಯನ್ನು, ಅವರಿರುವ ಮನೆಯ ಪರಿಸ್ಥಿತಿಯನ್ನು ಖುದ್ದಾಗಿ ಅವಲೋಕಿಸಿ ಅಂತಹ ಮಕ್ಕಳನ್ನು ಆರಿಸಿ ಅತ್ಯುತ್ತಮ ದರ್ಜೆಯ ಆಂಗ್ಲ ಭಾಷಾ ಶಿಕ್ಷಣವನ್ನು ಉಚಿತವಾಗಿ ಒದಗಿಸಿ ಭವಿಷ್ಯದ ನಾಯಕರನ್ನಾಗಿ ರೂಪಿಸುವ ಕೆಲಸವನ್ನು ಸಂವಿತ್ ಪ್ರಾಮಾಣಿಕವಾಗಿ ಮಾಡಲಾರಂಭಿಸಿದೆ. ನಾವು ಗುಲಾಬಿ ಗಿಡದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಆ ಕೂಲಿ ಕಾಸು ನಮ್ಗೆ ಓದ್ಸಕ್ಕೆ ಆಗ್ತಾ ಇರಲಿಲ್ಲ. ಆದಿಚುಂಚನಗಿರಿ ಮಠದ ಸಮಿಸ್ಕ್ರಿ ಸ್ಕೂಲ್ಗೆ ನನ್ನ ಮಗನನ್ನು ಸೇರಿಸಿಕೊಂಡಿದ್ದಾರೆ. ಅವನು ಏನು ಓದಬೇಕಂತ ಅನಿಸಿದೆ ಓದಿಸಲಿಕ್ಕೆ ರೆಡಿ ಆಗಿದ್ದೀನಿ. ಆದಿಚುಂಚನಗಿರಿ ಮಠಕ್ಕೆ ಧನ್ಯವಾದಗಳು. ಎಷ್ಟು ಗಂಟೆ ಓದ್ತೀನೋ ಅಷ್ಟು ಗಂಟೆ ಓದಿಸ್ತಾರಂತೆ. ಮನೆ ಬಾಗಿಲಿಗೆ ಬಿಜಿಎಸ್ ಸಂಸ್ಥೆ ಕಡೆಯಿಂದ ಸಿಬ್ಬಂದಿಗಳು ಬಂದು ಒಂದು ಅವಕಾಶ ಕೊಟ್ಟರು ನನ್ನ ಮಗಳಿಗೆ. ಅವಳ ಬುದ್ಧಿಶಕ್ತಿಯನ್ನು ಪರೀಕ್ಷೆ ಮಾಡಿ ಅದರಲ್ಲಿ ಅವಳು ಪಾಸ್ ಆದಾಗ ದೇವರಾಗಿ ಬಂದು ನಮ್ಗೆ ಹೊರ ಕೊಟ್ಟಂಗಾಯ್ತು ಬಿಜಿಎಸ್ ವಿದ್ಯಾಶಿಕ್ಷಣ ಸಂಸ್ಥೆಯಿಂದ. ನಾನು ತುಂಬ ಚೆನ್ನಾಗಿ ಓದ್ತೀನಿ. ನಾನು ಓದಿದ ಸಂಸ್ಥೆಗೆ, ನಮ್ಮ ಅಪ್ಪ ಅಮ್ಮಗೆ ಒಳ್ಳೆ ಹೆಸರು ತರ್ತೀನಿ. ನನ್ನ ಮಕ್ಕಳಿಗೆ ಓದಿಸೋದು ತುಂಬ ಕಷ್ಟ ಆಗ್ತಾಯಿತ್ತು. ನನ್ನ ಮಗನಿಗೆ ಎಜುಕೇಷನ್ ಕೊಟ್ಟಿರೋದು ನಮಗೆ ತುಂಬ ಈಸಿ ಆಯಿತು. 6ನೇ ತರಗತಿಯಲ್ಲಿ ಪರೀಕ್ಷೆ ಕೊಟ್ಟಿದ್ದು, ನಾನು ಅದರಲ್ಲಿ ಪಾಸ್ ಆಗಿದ್ದೆ. ಅದಕ್ಕೆ ಸೀಟ್ ಕೊಟ್ಟಿದ್ದಾರೆ. ನಂಗೆ ತುಂಬ ಖುಷಿ ಆಯಿತು. ಮುಂದಕ್ಕೆ ಓದಿಸೋದು ಕಷ್ಟ ಆಗಿತ್ತು. ಆದಿಚುಂಚನಗಿರಿ ಮಠದಿಂದ ನನ್ನ ಮಗಳನ್ನು ನಾವೇ ಎಲ್ಲ ನೋಡ್ಕೊತೀವಿ ಅಂತೇಳಿ ನಮ್ಗೆ ಹೇಳಿದ್ರು. ಅದರಿಂದ ತುಂಬ ಖುಷಿ ಆಗ್ತಿದೆ. ಮಠದ ಸ್ವಾಮೀಜಿಗಳಿಗೆ ನನ್ನ ಧನ್ಯವಾದಗಳು. ನಾನು ಈ ವರ್ಷದಿಂದ ತುಂಬ ಚೆನ್ನಾಗಿ ಓದಬೇಕು ಅಂದ್ಕೊಂಡಿದ್ದೀನಿ. ಎಲ್ಲ ಮಕ್ಕಳು ಓದ್ತಿದ್ದಾರೆ, ನಮ್ಮ ಮಗುನು ಓದ್ಸೋಕ್ಕಾಗ್ತಿಲ್ವಲ್ಲ ಅಂತ ತುಂಬ ಬೇಜಾರಾಗ್ತಾ ಇತ್ತು. ಅವನು ಎಷ್ಟು ತನಕ ಓದಿಸಿನ ಅಷ್ಟು ತನಕ ಉಚಿತವಾಗಿ ಸ್ವಾಮಿಗಳು ಓದಿಸ್ತೀನಿ ಅಂತ ನನ್ನ ಮಗನ ಜವಾಬ್ದಾರಿ ತೊಗೊಂಡಿದ್ದಾರೆ. ನಾನು ಚೆನ್ನಾಗಿ ಓದಿ ಒಳ್ಳೆ ಅಧಿಕಾರಿಯಾಗಿ ನಮ್ಮೂರಿಗೆ ಮತ್ತು ನಮ್ಮ ಹಳ್ಳಿಗೆ ಒಳ್ಳೆ ಹೆಸರು ತರ್ತೀನಿ. ನನಗೆ ಫ್ರೀ ಸೀಟ್ ಸಿಕ್ಕಿದೆ. ನಾನು ಚೆನ್ನಾಗಿ ಓದ್ತೀನಿ, ಸ್ಕೂಲ್ಗೆ ಹೆಸರು ತರ್ತೀನಿ. ನನ್ನ ಮಗಳು ನಾವು ಕಷ್ಟಪಡ್ದಂಗೆ ಚೆನ್ನಾಗಿ ಓದ್ಕೊಂಡು ಸ್ವಲ್ಪ ಮುಂದಕ್ಕೆ ಹೋಗಿ ಅವರು ಭಾಳ ಚೆನ್ನಾಗಾಗಿದ್ರೆ ನಮ್ಗೆ ಅದೇ ಸಂತೋಷ. ನಾನು ಚೆನ್ನಾಗಿ ಓದಿ ಸ್ಕೂಲ್ಗೆ ಒಳ್ಳೆ ಹೆಸರು ತರ್ತೀನಿ. ಸ್ಕೂಲ್ ಕಳ್ಸೋದು ಬೇಡ ಅಂದ್ಕೊಂಡ್ರೆ ನಿನ್ನ ಮಗಳು ಎಲ್ಲಿ ಗಂಟೆ ಓದ್ತಾಳೆ ಅಲ್ಲಿ ಗಂಟೆ ಓದಿಸ್ತೀನಿ ಅಂತ ಹೇಳ್ಬಿಟ್ಟು ಸ್ವಾಮೀಜಿ ಅವರು ಕರೆಸಿ ಹೇಳಿದ್ರು. ಸ್ವಾಮೀಜಿ ಅವರು ಕರೆಸಿಬಿಟ್ಟು ಓದಿಸ್ತಾರಂತೆ. ಎಷ್ಟು ತನಕ ಓದಿಸ್ತೀರೋ ಅಷ್ಟು ತನಕ ಓದ್ಬೋದು. ನನ್ನ ಮಗಳನ್ನ ಓದಿಸೋಕ್ಕೆ ನಮಗೆ ತುಂಬ ಕಷ್ಟ ಆಗ್ತಾಯಿತ್ತು. ನಂಗೆ ಓದಕ್ಕೆ ಒಳ್ಳೆ ಅವಕಾಶ ಸಿಕ್ಕಿದೆ. ಚೆನ್ನಾಗಿ ಓದ್ತೀನಿ.
sort it? Yes, I will explain about sorting of materials. What is this? Yes, this is hibiscus flower. Now I am going to explain about parts of speech in English. That is verb. Now I am going to explain about basic geometrical ideas. What is geometry? 2 by 5, 3 by 5, 4 by 5. Here see, denominators are same. So it is called like fraction. On the earth, 71% of water, remaining 29%. ಸಂವಿತ್ ಅನ್ನೋ ಶಾಲೆ ಪ್ರಾರಂಭ ಆಗಿ 2ನೇ ವರ್ಷ ನಡೀತಾ ಇದೆ. ಇದು ಮೊದಲನೇ ವರ್ಷ ಮಕ್ಕಳಿಗೆ ಒಂದು ಮೆಂಟಲ್ ಅಬಿಲಿಟಿ ಆ್ಯಂಡ್ ಇಂಟೆಲಿಜೆನ್ಸ್ ಪರೀಕ್ಷೆ ಮಾಡಿ ಅವ್ರನ್ನೆಲ್ಲ ಆಯ್ಕೆ ಮಾಡಿ 1 ವರ್ಷ ಸಕ್ಸಸ್ಫುಲ್ಲಾಗಿ ರನ್ ಆದಮೇಲೆ 2ನೇ ವರ್ಷಕ್ಕೆ 1000ಕ್ಕಿಂತಲೂ ಹೆಚ್ಚು ಜನ ವಿದ್ಯಾರ್ಥಿಗಳನ್ನು ಪರೀಕ್ಷೆಗೊಳಪಡಿಸಿ ಮೆರಿಟ್ ಆಧಾರದ ಮೇಲೆ ಅವರ ಮನೆಗೂ ಸುಮಾರು 1600 ಕಿಲೋಮೀಟ್ರು ನಮ್ಮ ಎಂಟೈರ್ ಸೆಲೆಕ್ಷನ್ ಟೀಮ್ ಓಡಾಡಿ ಕೊನೆಗೆ 29 ಜನ ಮಕ್ಕಳನ್ನು ಈ ವರ್ಷಕ್ಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಈ ಪೋಷಕರು ಶಾಲೆಗೆ ಬರ್ತಾರೆ. ಬಂದಾಗ ಅವರನ್ನು ನಿಮ್ಮ ಮಗು ಹೇಗಿದೆ ಅಂದರೆ ಅವರ ಕಣ್ಣಂಚಿನಲ್ಲಿ ನೀರು ಬರುತ್ತೆ. ಆ ಒಂದು ಕಣ್ಣಂಚಿನ ನೀರು ಹೇಳುತ್ತೆ ಅವ್ರ ಕೈಲಾಗದಿರುವಂಥ ಕನಸುಗಳನ್ನು ಈ ಒಂದು ಸಂವಿತ್ ಶಾಲೆ ನೆರವೇರಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಶಾಲೆಯಲ್ಲಿ ನಮ್ಮ ಮಗನಿಗೆ ಸೀಟ್ ಸಿಗಬೇಕು ಅಂದರೆ ನಾವು ತುಂಬ ಋಣಿಯಾಗಿರ್ತೀವಿ ಗುರುದೇವ. ಯಾಕೆ ಅಂತಂದರೆ ನಮ್ಮ ಪರಿಸ್ಥಿತಿ ತುಂಬ ಚೆನ್ನಾಗಿಲ್ಲ. ಏನು ಮಾಡಬೇಕು ನನ್ನ 3 ಜನ ಮಕ್ಕಳನ್ನ ಅನ್ನೋದೇ ನನಗೆ ಗೊತ್ತಾಗ್ತಾ ಇರಲಿಲ್ಲ. ದೇವ್ರಂಗೆ ಶಿಕ್ಷಕರನ್ನ ನಮ್ಮ ಮನೆಗೆ ಕಳಿಸ್ಕೊಟ್ಟು ನಮ್ಮ ಮಗನ್ನ ಸೆಲೆಕ್ಟ್ ಮಾಡೋ ಥರ ಮಾಡಿದ್ದೀರಿ. ನಿಮಗಂತೂ ನಾವು ತುಂಬ ಋಣಿಯಾಗಿರ್ತೀವಿ. ಅಮ್ಮ ನನ್ನ ಈ ಜನುಮ ನಿನ್ನ ವರದಾನವಮ್ಮ. ಅಮ್ಮ ನಿನಗ್ಯಾರು ಸಮ ನನ್ನ ಜಗ ನೀನೇ ಅಮ್ಮ. ಸ್ವಾಮೀಜಿಯವರ ಸಮ್ಮುಖದಲ್ಲಿ ಚೆನ್ನಾಗಿ ಮಕ್ಕಳು ಬೆಳೀತಾ ಇದ್ದಾರೆ, ಚೆನ್ನಾಗಿ ಓದ್ತಾ ಇದ್ದಾರೆ. ನಮಗೆಲ್ಲ ಖುಷಿಯಾಗಿದೆ. ಇನ್ನೂ 10 ಜನ ಮಕ್ಕಳು ಬಂದು ಇಲ್ಲಿ ಓದಿ ವಿದ್ಯಾವಂತರಾಗಿ ಮಾಡಿ ಅವ್ರು ದೊಡ್ಡ ಹುದ್ದೆಗಳಿಗೆ ಹೋಗ್ಬೇಕಂತೇಳಿ ನಾವೆಲ್ಲರಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೀವಿ ಸ್ವಾಮಿ. ಇಂಥ ಶಾಲೆಯಲ್ಲಿ ಓದಿಸಿ ನಮಗೆ ತುಂಬ ಖುಷಿ ಆಗ್ತಿದೆ. ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಿದ್ದಾರೆ. ಮುಂದಿನ ವರ್ಷಕ್ಕೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತುಮಕೂರು ಜಿಲ್ಲೆಯನ್ನು ಸೇರಿಸಿ ಮಕ್ಕಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೀವಿ. ನಾನು ಈ ಶಾಲೆಯಲ್ಲಿ ತುಂಬ ಚೆನ್ನಾಗಿ ಓದಿ ಡಾಕ್ಟರ್ ಆಗಿ ಸಮಾಜ ಸೇವೆ ಮಾಡ್ತೇನೆ.